ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರ್ಲೈನ್. ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರೋ ಅಂಥ ಎಕೋ ಹಾರರ್ ಆ್ಯಂಡ್ ಥ್ರಿಲ್ಲರ್ ಹಾಗೆ ಸಸ್ಪೆನ್ಸ್ ಇರೋ ಅಂಥ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ತಾಗಿದೆ. ಯಾರಾದರೂ ಹಾರರ್ ಲವರ್ಸ್ ಇದ್ದರೆ ಖಂಡಿತವಾಗ್ಲೂ ಅವರಿಗೆ ಈ ಮೂವಿನ ರೆಕಮೆಂಡ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತಂದರೆ ವಿತ್ ಸ್ಮೈಲ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಹೇಗೆ ಬರ್ತಿದೆ ಅನ್ನೋದನ್ನ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ದೊಡ್ಡ ಬಂಗ್ಲೋನಲ್ಲಿ ಟಾರ್ಚ್ ಇಟ್ಕೊಂಡು ಓಡಾಡ್ತಿರೋ ಅಂತ ವ್ಯಕ್ತಿನ ನೋಡ್ತೀವಿ. ಒಂದು ಬೆಕ್ಕು ಜೋರಾಗಿ ಕೂಗ್ದಂಗ್ ಸೌಂಡ್ ಆಗ್ತಿದ್ದಂಗೆನೆ ಮೇಲಿಂದ ಆ ವ್ಯಕ್ತಿ ಕೆಳಗೆ ಬಿದ್ಬಿಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಈ ಚಿತ್ರದ ಮುಖ್ಯ ಪಾತ್ರಧಾರಿಯಾದ ಪ್ರಕಾಶ್ ಹಾಗೆ ದಿಯಾ ಅನ್ನೋರ್ನ ನೋಡ್ತೀವಿ. ಅವರಿಬ್ರು ಕೂಡ ಹೊಸದಾಗಿ ಮದುವೆ ಆಗಿರ್ತಾರೆ. ಹಾಗೆ ಪ್ರಕಾಶ್ನ ತಾಯಿ ದಿಯಾ ಜೊತೆ ಮಾತಾಡ್ತಾ ಇರುವಾಗ ಪ್ರಕಾಶ್ ಯಾವುದೋ ಒಂದು ವಿಷಯಕ್ಕೆ ತುಂಬಾ ವರೀಡ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಹಾಗೆ ಇವರಿಬ್ರು ಮದುವೆಗೆ ದಿಯಾ ಫಾದರ್ ಬಂದಿರೋದಿಲ್ಲ, ಅವರೊಬ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಅಂತ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಅವತ್ತು ರಾತ್ರಿ ಅವರಿಗೆ ಫಸ್ಟ್ ನೈಟ್ ಇರೋದ್ರಿಂದ ಪ್ರಕಾಶ್ ಇನ್ನೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಪ್ರಕಾಶ್ನ ಕರೆದಂಥ ದಿಯಾ ಆದಷ್ಟು ಬೇಗ ಬಾ ಅಂತ ಹೇಳಿ ಹೋಗಿ ಮಲ್ಕೊಳ್ತಾರೆ. ಕೆಲಸ ಮುಗಿಸ್ಕೊಂಡು ಪ್ರಕಾಶ್ ಕೂಡ ಎದ್ದು ಹೋಗೋವಾಗ ಎಲ್ಲ ಲೈಟ್ ಆಫ್ ಆಗಿರೋದ್ರಿಂದ ಅವ್ರ ಕಾಲಿಗೆ ಏನೋ ಪಸಿ ಆದಂಗೆ ಆಗುತ್ತೆ. ಏನು ಅಂತ ನೋಡಿಕೊಂಡ್ರೆ ಅವ್ರ ಕಾಲ್ ಕೆಳಗಡೆ ಬ್ಲಡ್ ಬಿದ್ದಿರುತ್ತೆ. ಇದನ್ನು ನೋಡಿದಂಥ ಪ್ರಕಾಶ್ಗಂತೂ ಫುಲ್ ಶಾಕ್ ಆಗುತ್ತೆ. ಅದೇ ಶಾಕಲ್ಲಿ ಲೈಟ್ ಹಾಕ್ಕೊಂಡು ಕೂಡ ಇನ್ನೊಂದ್ಸಲ ಚೆಕ್ ಮಾಡ್ತಾರೆ. ಅದು ರಕ್ತನೇ ಆಗಿರುತ್ತೆ. ಸುತ್ತಮುತ್ತ ಲೈಟೆಲ್ಲ ಫ್ಲಿಕ್ಕರ್ ಆದಂಗೆ ಆಗುತ್ತೆ. ಆ ಕಡೆ ಈ ಕಡೆ ನೋಡಿ ಮತ್ತೆ ಕಾಲ್ ಕೆಳಗಡೆ ನೋಡ್ತಾ ಇದ್ದಂಗೆ ಅದು ಫುಲ್ಲು ಕ್ಲಿಯರ್ ಆಗಿರುತ್ತೆ. ಇದನ್ನು ನೋಡಿದಂಥ ಪ್ರಕಾಶ್ಗಂತೂ ತುಂಬಾನೇ ಭಯ ಆಗತ್ತೆ. ಇದೇ ಭಯದ ಮೂಡಿಂದ ಒಳಗೋದಂಥ ಪ್ರಕಾಶ್ ಹತ್ರ ದಿಯಾ ತುಂಬ ಫ್ರೆಂಡ್ಲಿಯಾಗಿ ನಡ್ಕೊಳ್ಳಿಕ್ಕೆ ಅಂತ ಹೋದಾಗ ಪ್ರಕಾಶ್ ನಾನು ಮೂಡಲಿಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಫ್ರೆಶ್ ಅಪ್ ಆಗಿ ಹೊರಗೆ ಬಂದಂಥ ಪ್ರಕಾಶಿಗೆ ಅವರ ಒಂದು ಕಬೋರ್ಡಲ್ಲಿ ಸೌಂಡ್ ಆದಂಗೆ ಆಗ್ತಾ ಇರುತ್ತೆ. ಕಬೋರ್ಡ್ ಓಪನ್ ಮಾಡಿ ನೋಡಿದ್ರೆ ಅಲ್ಲೇನೂ ಇರಲ್ಲ, ಆದರೆ ತುಂಬಾನೇ ಸ್ಕ್ರಾಚಸ್ ಆಗಿರೋ ಮಾರ್ಕ್ ಇರುತ್ತೆ. ಇದನ್ನ ನೋಡಿದಂಥ ಪ್ರಕಾಶ್ಗೆ ಮತ್ತು ಭಯ ಜಾಸ್ತಿ ಆಗತ್ತೆ. ಅವತ್ತಿನ ದಿವಸ ರಾತ್ರಿನೇ ಮಲಗಿರುವಂಥ ಪ್ರಕಾಶಿಗೆ ಎಚ್ಚರ ಆದಾಗ ಅವ್ರ ರೂಮಿನ ಲೈಟ್ ಆನ್ ಆಗುತ್ತೆ. ಸೊ ಎದುರುಗಡೆ ತುಂಬ ದ್ವೇಷದಿಂದ ಯಾವುದೋ ಇವಿಲ್ ಎಂಟಿಟಿ ಇವನನ್ನೇ ನೋಡ್ತಾ ಇದೆ ಅನ್ನೋ ಥರ ಇವನಿಗೆ ಫೀಲ್ ಆಗುತ್ತೆ. ಇದನ್ನು ನೋಡ್ತಿದ್ದಂಥ ಪ್ರಕಾಶ್ ಮಂಚದ ಬ್ಯಾಕ್ ಸೈಡ್ನಲ್ಲಿ ಏನೋ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹುಡುಕ್ತಾ ಇರುವಾಗಲೇ ಅವನ ವೈಫ್ ದಿಯಾಗೂ ಕೂಡ ಎಚ್ಚರ ಆಗುತ್ತೆ. ಇದನ್ನು ನೋಡಿ ಏನು ಹುಡುಕ್ತಾ ಇದೆಯಾ ಪ್ರಕಾಶ್ ಅಂತ ಕೇಳ್ತಾಳೆ. ಮತ್ತೆ ಆ ಇವಿಲ್ ಎಂಟಿಟಿ ಕಡೆ ತಿರುಗಿ ನೋಡೋಷ್ಟ್ರೊಳಗಾಗಲೇ ಅಲ್ಲಿ ಬರೀ ಪ್ಲೇನ್ ಪ್ಲೇಸ್ ಇರುತ್ತೆ ಅಷ್ಟೇ. ಹಾಗೆಯೇ ಏನೂ ಹುಡುಕ್ತಾ ಇಲ್ಲ ಅಂತ ಹೇಳಿ ದಿಯಾಗೂ ಮಲ್ಗೋದಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಈ ಎಲ್ಲ ತಲೆನೋವಿಂದ ಪ್ರಕಾಶ್ಗೆ ವಹಿಸ್ಕೊಟ್ಟಿರುವಂಥ ಪ್ರಾಜೆಕ್ಟು ಕರೆಕ್ಟಾಗಿ ಮಾಡ್ದಾನೆ 10% ಲಾಸ್ ಆಗಿರುತ್ತೆ. ಇದರಿಂದ ದಿಯಾ ಫಾದರ್ಗಂತೂ ತುಂಬಾನೇ ಕೋಪ ಬರುತ್ತೆ. ಹಾಗೆಯೇ ನೀನು ಇನ್ಚಾರ್ಜ್ ತಗೊಂಡು ಇನ್ನೂ ಕೂಡ ಒಂದು ವಾರ ಕೂಡ ಆಗಿಲ್ಲ, ಅಷ್ಟು ಬೇಗ ನಿನ್ನಿಂದ ಕಂಪನಿಗೆ 10% ಲಾಸ್ ಆಗಿದೆ ಅಂತ ಬೈತಾರೆ. ಸೊ ಈ ಕಂಪನಿ ಓನರ್ ದಿಯಾ ಫಾದರ್ ಆಗಿರ್ತಾರೆ. ಸೊ ದಿಯಾ ಫಾದರ್ಗೆ ಪ್ರಕಾಶ್ನ ವರ್ಕಿಂದ ತುಂಬ ಬೇಜಾರಾಗಿ ಆಗ್ಲೇ ಈ ಕಂಪ್ನಿಯಿಂದ ಆದಷ್ಟು ಬೇಗ ನೀವು ಹೊರಗೆ ಹೋಗು ಅಂತ ಹೇಳಿ ಕಂಪ್ನಿಯಿಂದ ಅವನನ್ನ ತೆಗೆದಾಕ್ತಾರೆ. ಅವತ್ತಿನ ದಿವಸ ರಾತ್ರಿನೇ ಪ್ರಕಾಶಿಗೆ ತುಂಬ ಸೌಂಡ್ಸ್ಗಳೆಲ್ಲ ಕೇಳೋದಕ್ಕೆ ಶುರು ಆಗುತ್ತೆ. ಇದರಿಂದ ಪ್ರಕಾಶಿಗೆ ತುಂಬಾ ಇರಿಟೇಟ್ ಆಗುತ್ತೆ. ಆದರೆ ಪಕ್ಕದಲ್ಲಿ ಅವನ ವೈಫ್ ದಿಯಾ ಆರಾಮ್ಸೆ ನಿದ್ರೆ ಮಾಡ್ತಾ ಇರ್ತಾರೆ. ಇದನ್ನು ನೋಡಿದಂಥ ಪ್ರಕಾಶ್ ಜೋರಾಗಿ ಅವಳ ಬ್ರೆಶೀಟ್ನ ಕೂಡ ಎಳೆದು ಬಿಡ್ತಾರೆ. ಇದರಿಂದ ದಿಯಾಗೆ ತುಂಬಾ ಇರಿಟೇಟ್ ಆಗುತ್ತೆ. ಹಾಗೆಯೇ ಅವಳ ಮೇಲೇ ಜೋರಾಗಿ ಎಗ್ರಾಡಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಇದೇ ವಿಷಯವಾಗಿ ಡೀಪಾಗಿ ಯೋಚಿಸ್ತಿದ್ದಂಥ ಪ್ರಕಾಶ್ಗೆ ಹಿಂದೆ ಇರೋವಂಥ ಸ್ಕ್ರೀನು ಅವನ ಕುತ್ತಿಗೆನ ಸೇದ್ದಂಗೆ ಆಗುತ್ತೆ. ಇದೇ ಇರಿಟೇಟಲ್ಲಿ ಒದ್ದಾಡಬೇಕಾದ್ರೆ ಅಲ್ಲಿಗೆ ಬಂದ ದಿಯಾ ಇವನನ್ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ. ಹಾಗೇನೆ ಏನಾಯ್ತು ಅಂತ ಕೇಳೋವಾಗ ಪ್ರಕಾಶ್ ಏನೂ ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ದಿಯಾ ಕೇಳ್ದಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದೆಯಾ, ನನ್ಗನ್ಸೋ ಪ್ರಕಾರ ನಿನಗೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅಂತ ಹೇಳ್ತಾಳೆ. ಸೊ ಇದರಿಂದ ಪ್ರಕಾಶ್ಗೆ ತುಂಬಾನೇ ಕೋಪ ಬರುತ್ತೆ. ಹಾಗೇನೆ ಲೀವ್ ಮೇ ಅಲೋನ್ ಅಂತೆಲ್ಲ ಕಿರ್ಚಾಡಿದ್ರಿಂದ ದಿಯಾ ಸ್ವಲ್ಪ ದಿವಸದ ಮಟ್ಟಿಗೆ ಅವ್ರ ತಂದೆ ಮನೆಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾಳೆ. ಸೊ ಇದನ್ನ ನೋಡಿದಂಥ ಪ್ರಕಾಶ್ ನನ್ನನ್ನು ಬಿಟ್ಟೋಗ್ಬೇಡ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವಳು ಚೇಂಜ್ ಆಗೋದಿಲ್ಲ. ಹಾಗೆ ಹೋಗೋವಾಗ ನೀನು ಆದಷ್ಟು ಬೇಗ ಚೇಂಜ್ ಆಗು, ಆಮೇಲೆ ಮತ್ತೆ ನನ್ನ ಹುಡ್ಕೊಂಡು ಬಾ, ವಾಪಸ್ ಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಅವತ್ತಿನ ದಿವಸ ರಾತ್ರಿನೇ ತುಂಬ ಯೋಚಿಸ್ತಿದ್ದಂಥ ಪ್ರಕಾಶ್ ಆನ್ಲೈನಲ್ಲಿ ಹುಡ್ಕೋವಾಗ ಅವನ ಕಣ್ಣಿಗೆ ಬ್ಲ್ಯಾಕ್ ಮ್ಯಾಜಿಕ್ ಎಕ್ಸ್ಪರ್ಟ್ ಆಗಿರೋ ಅಂತ ಪ್ರೊಫೆಸರ್ ಎಡ್ವರ್ಡ್ ಅನ್ನೋರ ಇಂಟರ್ವ್ಯೂ ನಡೀತಾ ಇರತ್ತೆ. ಇದನ್ನು ನೋಡಿದಂಥ ಪ್ರಕಾಶ್ ಅವ್ರ ಹತ್ರನೇ ಹೋಗಿ ಅವ್ನಿಗಿರೋ ಅಂಥ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡು ಅವ್ರನ್ನ ಹುಡ್ಕೊಂಡು ಅವರಿರೋ ಅಂಥ ಪ್ಲೇಸಿಗೆ ಹೋಗ್ತಾನೆ. ಪ್ರಕಾಶ್ನ ನೋಡಿದಂಥ ಪ್ರೊಫೆಸರ್ ಎಡ್ವರ್ಡು ವಾಟ್ಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳೋವಾಗ ಅವನ ಲೈಫ್ನ
ಲೈಫ್ನಲ್ಲಿ ನಡೀತಾ ಇರುವಂಥ ಅಷ್ಟೋ ವಿಷಯಗಳನ್ನು ಕೂಡ ಹೇಳ್ತಾರೆ. ಸೊ ಇದಿಷ್ಟೋ ವಿಷಯಗಳನ್ನು ತುಂಬ ಕೂಲಂಕುಷವಾಗಿ ಕೇಳಿಸ್ಕೊಂಡಂಥ ಎಡ್ವರ್ಡು ಈ ರೀತಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸು ನಿಮಗೆ ಈಗ ಮಾತ್ರ ಆಗ್ತಾ ಇರೋದಾ ಅಥವಾ ಇದಕ್ಕೆ ಮುಂಚೆ ಈ ರೀತಿ ನಡೆದಿತ್ತಾ ಅಂತ ಕೇಳುವಾಗ ಇಲ್ಲಿ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಪ್ರಕಾಶ್ಗೆ ಆಲ್ರೆಡಿ ಒಂದು ಮದುವೆ ಆಗಿತ್ತು ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆಯೇ ಪ್ರಕಾಶ್ ಹೇಳ್ತಾರೆ ನನ್ನ ಮೊದಲನೇ ವೈಫ್ ಜೊತೆಗೂ ಕೂಡ ಇದೇ ರೀತಿ ನಡೆದಿತ್ತು ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಎಡ್ವರ್ಡ್ ಏನು ವಿಷಯ ಅಂತ ಕೇಳುವಾಗ ಪ್ರಕಾಶ್ ಲೈಫ್ನ ಒಂದು ಫ್ಲ್ಯಾಶ್ ಬ್ಯಾಕ್ನ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಮದುವೆಗಿಂತ ಮುಂಚೆಯಿಂದನೂ ಕೂಡ ಪ್ರಕಾಶ್ ದಿಯಾ ಅವರ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ. ಒಂದು ದಿವಸ ಪ್ರಕಾಶ್ನ ಪ್ರೆಸೆಂಟೇಷನ್ ಕೇಳಿಸ್ಕೊಂಡಂಥ ದಿಯಾ ಪ್ರಕಾಶ್ನ ಪ್ರೆಸೆಂಟೇಷನ್ಗೆ ಕಂಪ್ಲೀಟ್ ಆಗಿ ಇಂಪ್ರೆಸ್ ಆಗ್ತಾರೆ. ಪ್ರೆಸೆಂಟೇಷನ್ ಎಲ್ಲ ಮುಗಿದ್ಮೇಲೆ ಆಚೆ ಕಡೆ ವರ್ಕ್ ಮಾಡ್ತಿದ್ದಂಥ ಪ್ರಕಾಶ್ನ ಪ್ರಾಜೆಕ್ಟ್ ಫೈಲ್ನ ತರಲಿಕ್ಕೆ ಅಂತ ದಿಯಾ ಹೇಳ್ತಾರೆ. ಪ್ರಾಜೆಕ್ಟ್ ಫೈಲ್ನ ಒಳಗೆ ತಂದಂಥ ಪ್ರಕಾಶ್ ಹತ್ರ ದಿಯಾ ಏನು ಪ್ರಾಜೆಕ್ಟ್ ವರ್ಕ್ ಮಾಡು ಅಂತಂದರೆ ನಿನ್ನ ಟೀಮ್ನಲ್ಲಿರುವಂಥ ಹುಡುಗಿರಿಗೆಲ್ಲ ನೀನು ಕಾಟ ಕೊಡ್ತಿದ್ಯಾ ಅಂತ ಕೇಳೋವಾಗ ನಿಮ್ಮ ಹತ್ರ ಯಾರೋ ತಪ್ಪಾಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇರುವಾಗಲೇ ದಿಯಾಗೂ ಹಾಗೆ ಪ್ರಕಾಶ್ಗೂ ಈ ಮುಂಚೆಯಿಂದ ಕೂಡ ಪ್ರೀತಿ ಇದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆ ದಿಯಾ ಆದಷ್ಟು ಬೇಗ ನಮ್ಮ ಪ್ರೀತಿ ವಿಷಯನ ನಿಮ್ಮ ಅಮ್ಮನ ಹತ್ರ ಹೇಳು ಅಂತ ಹೇಳ್ತಾಳೆ. ಇದಕ್ಕೆ ಪ್ರಕಾಶ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಅವತ್ತಿನ ದಿವಸನೇ ಕ್ಯಾಂಟೀನಲ್ಲಿ ಟೀ ಕುಡಿತಾ ಕೂತಿದ್ದಂಥ ಪ್ರಕಾಶ್ ಫ್ರೆಂಡ್ಸು ನಾವೇ ನಿಮ್ಮ ಅಮ್ಮನ ಹತ್ರ ಬಂದು ನಿನ್ನ ಪ್ರೀತಿ ವಿಷಯ ಹೇಳಿ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಪ್ರಕಾಶ್ಗೂ ಕೂಡ ತುಂಬಾ ಖುಷಿಯಾಗತ್ತೆ. ಮನೆಗೆ ಹೋದರೆ ಪ್ರಕಾಶ್ನ ತಾಯಿ ತುಂಬಾನೇ ಬೇಜಾರಾಗಿ ಕೂತಿರ್ತಾರೆ. ಏನು ವಿಷಯ ಅಂತ ಪ್ರಕಾಶ್ ಕೇಳೋವಾಗ ಪ್ರಕಾಶ್ನ ತಂದೆ ತಾಯಿ ಇಬ್ರದ್ದು ಕೂಡ ಲವ್ ಮ್ಯಾರೇಜ್ ಆಗಿರುತ್ತೆ. ಅವ್ರ ತಾಯಿ ಅವ್ರ ತಂದೆಗೋಸ್ಕರ ಮನೆ ಬಿಟ್ಟು ಬಂದು 30 ವರ್ಷ ಆಗಿರುತ್ತೆ. ಈಗ ಅವ್ರ ಮನೆಯವ್ರ ನೆನಪೆಲ್ಲ ಆಗಿರೋದ್ರಿಂದ ನಾವು ಊರಿಗೆ ಹೋಗೋಣ ಅಂತ ಕೇಳ್ಕೊಳ್ತಾರೆ. ಇದಕ್ಕೆ ಪ್ರಕಾಶ್ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಇದನ್ನೇ ಸರಿಯಾದ ಸಮಯ ಅನ್ಕೊಂಡು ಅವ್ನ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡಿ ನಮ್ಮ ಅಮ್ಮನ ಹತ್ರ ಪ್ರೀತಿ ವಿಷಯನ ಹೇಳೋದಾಗಿ ತಿಳಿಸ್ತಾರೆ. ಆದರೆ ಅವರೆಲ್ಲರೂ ಕೂಡ ಬ್ಯುಸಿ ಇರೋದ್ರಿಂದ ಒಳ್ಳೆ ಟೈಮ್ ನೋಡಿಕೊಂಡು ತಾನೇ ತಿಳಿಸೋದಾಗಿ 30 ವರ್ಷದಿಂದ ಹೋಗದೆ ಇರೋವಂಥ ಮನೆಗೆ ಪ್ರಕಾಶ್ ಹಾಗೆ ಅವ್ರ ತಾಯಿ ಇಬ್ರು ಕೂಡ ಬರ್ತಾರೆ. ಅಲ್ಲಿ ಗೊತ್ತಾಗೋದೇನು ಅಂತಂದ್ರೆ ಪ್ರಕಾಶ್ನ ತಾಯಿಯ ಅಣ್ಣ ಅತ್ತಿಗೆ ಇಬ್ರು ಕೂಡ ಆಕ್ಸಿಡೆಂಟಲ್ಲಿ ತೀರೋಗಿದ್ದಾರೆ. ಅವರ ಒಬ್ಳು ಮಗಳು ನೀಲಾ ಅನ್ನೋರ್ನ ಅವ್ರ ಅಂಕಲ್ಲೇ ನೋಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ನೀಲಾನ ನೋಡಿದಂಥ ಪ್ರಕಾಶ್ನ ತಾಯಿಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ. ಫೈನಲಿ ಒಬ್ಬರಾದರೂ ನನಗೋಸ್ಕರ ಇದ್ದಾರೆ ಅಂತ. ಹಾಗೆಯೇ ಊರೆಲ್ಲ ಸುತ್ತಾಡ್ಕೊಂಡು ಬರೋವಾಗ ಊರಿನವರಿರೋರೆಲ್ಲರೂ ಕೂಡ ಪ್ರಕಾಶ್ನ ತಾಯಿಗೆ ತುಂಬಾ ಚುಚ್ಚಿ ಮಾತಾಡ್ತಾರೆ. ಯಾಕೆ ಅಂತಂದರೆ ಪ್ರಕಾಶ್ನ ತಾಯಿಗೆ ಮದುವೆ ಫಿಕ್ಸ್ ಆಗಿರುತ್ತೆ. ಆ ಮದುವೆ ಬಿಟ್ಟು ಅವರು ಪ್ರಕಾಶ್ನ ತಂದೆ ಜೊತೆಗೆ ಹೊರಟೋಗಿರ್ತಾರೆ. ಹಾಗೆಯೇ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿರೋವಂಥ ಅರ್ಚಕರು ನಿಮ್ಮ ಮದುವೆಯಿಂದ ಬರ್ತಾ ಇರೋವಂಥ ಈ ನೆಗೆಟಿವ್ ಮಾತುಗಳನ್ನೆಲ್ಲ ಕೂಡ ನೀವು ಪಾಸಿಟಿವ್ ಆಗಿ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಪ್ರಕಾಶ್ನ ತಾಯಿಗೂ ಕೂಡ ಏನು ಅನ್ನೋದು ಅರ್ಥ ಆಗುತ್ತೆ. ಹಾಗೆ ಪ್ರಕಾಶ್ ಹತ್ರ ನೀಲನ್ನ ಮದುವೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾರೆ. ಯಾಕೆ ಅಂತಂದರೆ ಆಲ್ರೆಡಿ ಪ್ರಕಾಶ್ನ ತಾಯಿ ಮಾಡಬೇಕಾದಂಥ ಮದುವೆನ ಮುರ್ಕೊಂಡು ಈ ಊರಿಂದ ಹೊರಟೋಗಿರ್ತಾರೆ. ಈಗ ನೀಲನ್ನ ಮದುವೆ ಮಾಡ್ಕೊಂಡ್ರೆ ಊರಿನಲ್ಲಿರೋರ ಕಣ್ಣಿಗೂ ಕೂಡ ಹಾಗೆಯೇ ಹಳೆ ಸಂಬಂಧ ಕೂಡ ಮತ್ತೆ ಮೊದಲಿನ ಥರ ಆಗುತ್ತೆ ಅನ್ನೋದು ಇವರ ಆಸೆ ಆಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಪ್ರಕಾಶ್ ಇದಕ್ಕೆ ಒಪ್ಕೊಳ್ದೇ ಇದ್ರೂ ಕೂಡ ಎಮೋಷ್ನಲ್ ಆಗಿ ಪ್ರಕಾಶ್ನ ತಾಯಿ ಹೇಳಿದ್ರಿಂದ ಫೈನಲಿ ನೀಲನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಪ್ರಕಾಶ್ ಕೂಡ ಒಲ್ಲದ ಮನಸ್ಸಿನಿಂದ ಒಪ್ಕೊಳ್ತಾನೆ. ಹಾಗೆಯೇ ಇವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಆಶೀರ್ವಾದ ತಗೊಳ್ಳಿಕ್ಕೆ ಅಂತ ಹೋದಾಗ ಅಲ್ಲಿದ್ದಂಥ ಅರ್ಚಕರು ಆದಷ್ಟು ಹುಡುಗಿ ಜೋಪಾನ ಅಂತ ಹೇಳಿ ಕಳಿಸ್ತಾರೆ. ಅವತ್ತಿನ ದಿವಸನೇ ಇವರೆಲ್ಲರೂ ಕೂಡ ಸಿಟಿಗೆ ಹೊರಟಾಗ ಅಲ್ಲಿರೋವಂಥ ತಾತ ಮನೆ ಹತ್ರ ತುಂಬಾ ಕೆಲಸ ಇದೆ ಅಂತ ಹೇಳೋವಾಗ ಪ್ರಕಾಶ್ನ ತಾಯಿ ಇವರಿಬ್ರು ಕೂಡ ಮನೆ ತುಂಬಿಸ್ಕೊಂಡು ಆದಷ್ಟು ಬೇಗ ನಾನು ಇಲ್ಲಿಗೆ ವಾಪಸ್ ಬರ್ತೀನಿ ಅಂತ ಹೇಳಿ ಸಿಟಿಯಲ್ಲಿರೋವಂಥ ಇವ್ರ ಮನೆಗೆ ಬರ್ತಾರೆ. ಸೊ ಅಲ್ಲಿ ಬಂದಂಥ ನೀಲಾಗೆ ಸ್ಟಾರ್ಟಿಂಗಲ್ಲೇ ಎದುರುಗಡೆ ಇದ್ದಂಥ ಒಂದು ಕಪ್ಪು ಬೆಕ್ಕನ್ನು ನೋಡಿ ತುಂಬಾ ಭಯ ಆಗುತ್ತೆ. ಇದನ್ನು ನೋಡಿದಂಥ ಅವರಮ್ಮ ಇದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಆದರೆ ಇಲ್ಲೇ ಓಡಾಡ್ತಿರುತ್ತೆ, ಇಷ್ಟೊಂದೆಲ್ಲ ಎದುರು ಬೇಡಮ್ಮ ಅಂತ ಹೇಳಿ ಮನೆ ತುಂಬಿಸ್ಕೊಳ್ತಾರೆ. ಹಾಗೆ ಬೆಕ್ಕು ಕೂಡ ಸುಮ್ಮನೆ ಅದ್ರ ಪಾಡಿಗೆ ಅದು ಹೊರಟೋಗುತ್ತೆ. ಹಾಗೆಯೇ ಈ ಮನೇನ ನೋಡಿದಂಥ ಪ್ರಕಾಶು ಏನಮ್ಮ ಈ ಮನೆಗೆ ಕರ್ಕೊಂಡ್ಬಂದಿದ್ಯಾ ಅಂತ ಕೇಳೋವಾಗ ನಾನು ನಿಮ್ಮಪ್ಪ ಸೇರಿಕೊಂಡು ಮದುವೆ ಆದಮೇಲೆ ನೀನು ನಿನ್ನ ಹೆಂಡತಿ ಇಬ್ಬರು ಕೂಡ ಇಲ್ಲಿ ಸಂತೋಷವಾಗಿರಲಿ ಅಂತ ಹೇಳಿ ಕಟ್ಸಿದಂಥ ಮನೆ, ಆದರೆ ನಿಮ್ಮಪ್ಪ ಸತ್ತೋದ್ಮೇಲೆ ನನಗೆ ಈ ಮನೇಲಿ ಇರೋದಕ್ಕಾಗ್ದೇ ನಾವು ಬೇರೆ ಮನೆಗೆ ಹೋದ್ವಿ ಅಷ್ಟೇ, ನೀವಿಬ್ರು ಕೂಡ ಇಲ್ಲೇ ಖುಷಿಯಿಂದ ಇರಿ ಅಂತ ಹೇಳಿ ಅವರಮ್ಮ ಆಶೀರ್ವಾದ ಮಾಡ್ತಾರೆ. ಹಾಗೆಯೇ ಹಳ್ಳಿನಲ್ಲಿ ತುಂಬ ಕೆಲಸ ಇರೋದ್ರಿಂದ ಪ್ರಕಾಶ್ನ ತಾಯಿ ಹಳ್ಳಿಗೆ ವಾಪಸ್ ಹೊರಟೋಗ್ತಾರೆ. ಇಲ್ಲಿ ಪ್ರಕಾಶ್ ಹಾಗೆ ನೀಲ ಇಬ್ರು ಕೂಡ ಖುಷಿಯಿಂದ ಅಂತೂ ಇರೋದಿಲ್ಲ. ಪ್ರಕಾಶಿಗೆ ನೀಲನ್ ಕಂಡ್ರೆ ಆಗ್ತಾನೆ ಇರೋದಿಲ್ಲ, ಅವಳನ್ನ ತುಂಬಾನೇ ಅವಾಯ್ಡ್ ಮಾಡ್ತಾ ಇರ್ತಾನೆ. ಹಾಗೆಯೇ ದಿಯಾಗೂ ಕೂಡ ತುಂಬಾನೇ ಸಲ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ದಿಯಾ ಕನೆಕ್ಟ್ ಆಗಿರೋದಿಲ್ಲ. ಸೊ ಇದನ್ನ ನೋಡಿದಂಥ ಪ್ರಕಾಶ್ ಫ್ರೆಂಡ್ಸು ಆದಷ್ಟು ಪ್ರಕಾಶಿಗೆ ಬುದ್ಧಿ ಹೇಳ್ತಾರೆ. ಸೊ ಇದರಿಂದ ನೆಕ್ಸ್ಟ್ ಡೇ ಇಂದ ಪ್ರಕಾಶ್ ನೀಲನ್ ಜೊತೆ ತುಂಬ ಚೆನ್ನಾಗಿ ಇರೋದಕ್ಕೆ ಶುರು ಆಗ್ತಾರೆ. ಹಾಗೆ ಅವರಿಬ್ರು ಕೂಡ
ಅವರ ಒಂದು ಲೈಫ್ನ ತುಂಬ ಸಂತೋಷದಿಂದ ಕಳೀತಾ ಇರ್ತಾರೆ. ಹೀಗಿರುವಾಗಲೇ ಒಂದು ದಿವಸ ಪ್ರಕಾಶ್ ಹಾಗೆ ನೀಲಾ ಇಬ್ಬರು ಕೂಡ ಥಿಯೇಟ್ರ್ನಲ್ಲಿ ಮೂವಿ ನೋಡಲಿಕ್ಕೆ ಅಂತ ಹೋದಾಗ ಪೂರ್ತಿಯಾಗಿ ಸೋಲ್ಡ್ ಔಟ್ ಆಗಿರುತ್ತೆ. ಸೊ ಇದರಿಂದ ಬೇರೆ ಮೂವಿಗೆ ಬರ್ತಾರೆ. ಆ ಮೂವಿ ನೋಡಿದಂಥ ನೀಲಾಗಂತೂ ತುಂಬಾ ಭಯ ಆಗುತ್ತೆ. ಯಾಕೆ ಅಂತಂದರೆ ಅದೊಂದು ಹಾರರ್ ಮೂವಿ ಆಗಿರುತ್ತೆ. ಇದನ್ನು ನೋಡಿದಂಥ ಲೀಲಾ ಪೂರ್ತಿ ಮೂವಿನ ಪ್ರಕಾಶಕ್ಕೂ ಕೂಡ ನೋಡೋಕೆ ಬಿಡ್ದೇ ಅರ್ಧ ಫಿಲ್ಮಲ್ಲೇ ಆಚೆ ಕಡೆ ಇಬ್ಬರು ಬಂದುಬಿಡ್ತಾರೆ. ಇದಾದಮೇಲೆ ಕಂಪ್ಲೀಟಾಗಿ ನೀಲಾ ಎದುರುಕೊಂಡು ಕೂತಿರ್ತಾಳೆ. ಇದನ್ನು ನೋಡಿದಂಥ ಪ್ರಕಾಶ್ ಆದಷ್ಟು ಅವಳಿಗೆ ಸಮಾಧಾನ ಮಾಡಿ ಮಲಗಿಸ್ತಾನೆ. ಮಲಗಿರೋ ಅಂಥ ನೀಲನಿಗೆ ಏನೇನೋ ಕೇಳಿಸೋದಕ್ಕೆ ಶುರು ಆಗುತ್ತೆ. ಇದರಿಂದ ಅವಳಿಗೆ ಮತ್ತು ಭಯ ಜಾಸ್ತಿ ಆಗುತ್ತೆ. ಹಾಗೆ ಪ್ರಕಾಶ್ನ ಎಬ್ಬರಿಸಿ ನನಗೆ ಏನೇನೋ ಕೇಳಿಸ್ತಾ ಇದೆ ಅಂತ ಹೇಳ್ತಾಳೆ. ಇಬ್ಬರು ಕೂಡ ಆಚೆ ಬಂದು ನೋಡಿದ್ರೆ ಅಲ್ಲೊಂದು ಹಾರರ್ ಮೂವಿ ಟಿವಿನಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಇದನ್ನು ನೋಡಿದಂಥ ನೀಲಾಗಂತೂ ಕೈಕಾಲು ಫುಲ್ಲು ನಡ್ಗೋದಕ್ಕೆ ಶುರು ಆಗುತ್ತೆ. ಸೊ ಇದರಿಂದ ಪ್ರಕಾಶ್ ಕರೆಕ್ಟಾಗಿ ಟಿವಿ ಆಫ್ ಮಾಡಿರಲಿಲ್ಲ ಅನ್ಸುತ್ತೆ ಅಂತ ಹೇಳಿ ಟಿವಿನ ಆಫ್ ಮಾಡ್ತಾನೆ. ನೆಕ್ಸ್ಟ್ ಡೇಯಿಂದ ಪ್ರಕಾಶ್ ಹಾಗೆ ನೀಲಾ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯೋದಕ್ಕೆ ಶುರು ಆಗುತ್ತೆ. ಅದು ಕೂಡ ದೇವ್ರ ಮನೆಯಲ್ಲಿ ಹಚ್ಚಿಟ್ಟಿದ್ದ ಆರತಿ ಕೂಡ ಜೋರಾಗಿ ಉರಿತಾ ಇರತ್ತೆ. ಇದನ್ನ ನೋಡಿದಂಥ ನೀಲಾ ತುಂಬಾ ಎದುರುಕೊಂಡು ಪ್ರಕಾಶ್ ಹತ್ರ ಹೇಳ್ತಾಳೆ. ಇದಕ್ಕೂ ಕೂಡ ಪ್ರಕಾಶ್ ತುಂಬಾ ಸಮಾಧಾನದಿಂದ ಸಮಾಧಾನ ಮಾಡ್ತಾನೆ. ಹಾಗೇನೆ ನೀಲಾ ಸ್ನಾನ ಮಾಡ್ಕೊಂಡು ಆಚೆ ಬರೋವಾಗ ಕಬೋರ್ಡ್ ಅಲ್ಲಿ ಸೌಂಡ್ ಆದಂಗ ಆಗುತ್ತೆ. ಸೊ ಕಬೋರ್ಡ್ ಅಲ್ಲಿ ಏನಿದೆ ಅಂತ ನೋಡೋವಾಗ ಅಲ್ಲಿ ಕಪ್ಪು ಬೆಕ್ಕು ಸ್ಕ್ರಾಚ್ ಮಾಡ್ತಾ ಇರತ್ತೆ. ಇದನ್ನ ನೋಡಿದಂತ ನೀಲಾಗೆ ಮತ್ತು ಭಯ ಜಾಸ್ತಿ ಆಗುತ್ತೆ. ಫಸ್ಟ್ ಇಂದನೂ ಕೂಡ ನೀಲಾಗೆ ಕಪ್ಪು ಬೆಕ್ಕು ಅಂದ್ರೆ ತುಂಬಾನೇ ಭಯ ಇರತ್ತೆ. ಹಾಗೇನೆ ಅವಳು ಕಾಯಕ್ಕಿಟ್ಟಂತ ಹಾಲು ಇದ್ದಕ್ಕಿದ್ದಂಗೆ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಆಗೋಗಿರತ್ತೆ. ಇದೆಲ್ಲದೂ ಕೂಡ ನೀಲಾ ಅಪಶಕುನ ಅಂತ ತುಂಬಾ ಎದುರುತ್ತಾ ಇರ್ತಾಳೆ. ಹಾಗೇನೆ ತುಂಬಾ ದಿವಸ ರಾತ್ರಿ ಅವಳಿಗೆ ನಿದ್ರೆನೇ ಇಲ್ದಂಗೆ ಒದ್ದಾಡ್ತಾ ಇರ್ತಾಳೆ. ಹೀಗಿರುವಾಗ ಒಂದ್ ದಿವಸ ರಾತ್ರಿ ಇದ್ದಕ್ಕಿದ್ದಂಗೆ ಅವಳ ಕಣ್ಣೆದುರುಗಡೆ ಒಂದು ಸ್ಪಿರಿಟ್ ಬಂದು ನಿಂತ್ಕೊಂಡು ಜೋರಾಗಿ ಎದುರಿಸ್ಬಿಡತ್ತೆ. ಇದನ್ನ ನೋಡಿ ಹೆದರದಂತ ನೀಲಾ ಅನ್ಕಾನ್ಶಿಯಸ್ ಆಗಿ ಜೋರಾಗಿ ಕಿರ್ಚ್ಕೊಂಡು ಬಿದ್ಬಿಡ್ತಾಳೆ. ಇದನ್ನೆಲ್ಲ ನೋಡ್ತಿದ್ದಂತ ಪ್ರಕಾಶ್ಗೂ ಕೂಡ ತುಂಬಾನೇ ಭಯ ಆಗತ್ತೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಡಾಕ್ಟರ್ ಶಾಪಿಗೆ ಕರ್ಕೊಂಡು ಹೋದಾಗ ಚೆಕ್ಅಪ್ ಮಾಡಿದಂತ ಡಾಕ್ಟರ್ ನೀಲಾಗೆ ಪ್ಯಾಸ್ಮೋಫೋಬಿಯಾ ಇದೆ ಅಂತ ತಿಳಿಸ್ತಾರೆ. ಪ್ಯಾಸ್ಮೋಫೋಬಿಯಾ ಅಂತಂದ್ರೆ ಗೋಸ್ಟ್ ಅಂತಂದ್ರೆ ಭಯ ಪಡುವಂತದ್ದಾಗಿದೆ. ಎಲ್ರಿಗೂ ಕೂಡ ಸಾಧಾರಣವಾಗಿ ಗೋಸ್ಟ್ ಫಿಲ್ಮ್ಸ್ ನೋಡಿದ್ರೆ 2-3 ದಿನ ಭಯ ಇದ್ರೆ ನೀಲಾ ವಿಷಯದಲ್ಲಿ ಮಾತ್ರ ಆ ಒಂದು ಭಯದಲ್ಲೇ ಟ್ರಾವೆಲ್ ಮಾಡುವಂತ ಹುಡುಗಿ ಆಗಿರುತ್ತೆ. ಸೊ ಅವಳನ್ನ ಚೆಕ್ಅಪ್ ಮಾಡಿದಂತ ಡಾಕ್ಟರ್ ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಹಾಗೇನೆ ಅವಳನ್ನ ಒಬ್ಬಂಟಿಯಾಗಿ ಬಿಡಬೇಡಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಹಾಗೆ ನೆಕ್ಸ್ಟ್ ಇಂದ ಪ್ರಕಾಶ್ ಕೂಡ ನೀಲಾನ ಒಂಟಿಯಾಗಿ ಬಿಡ್ದಾನೆ. ತುಂಬಾನೇ ಪ್ರೀತಿಯಿಂದ ಟ್ಯಾಬ್ಲೆಟ್ಸ್ನೆಲ್ಲ ಕೊಟ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಈಗಿರುವಾಗ್ಲೇನೆ ಒಂದು ದಿವಸ ನೈಟ್ ಕಂಪನಿಯಿಂದ ಪ್ರಕಾಶ್ಗೆ ಕಾಲ್ ಬರುತ್ತೆ. ಹಾಗೇನೆ ಫಾರಿನ್ ಕ್ಲೈಂಟ್ಸ್ ಬರ್ತಾ ಇರೋದ್ರಿಂದ ಬೇರೆ ಯಾರು ಇಲ್ಲದೆ ಇರೋದ್ರಿಂದ ಆದಷ್ಟು ಬೇಗ ಪ್ರಕಾಶ್ಗೆನೆ ಆಫೀಸಿಗೆ ಬರೋದಕ್ಕೆ ಹೇಳ್ತಾರೆ. ನೀಲಾ ಅವನನ್ನ ಹೋಗೋದನ್ನ ತಡೆಯೋದಕ್ಕೆ ಎಷ್ಟು ಟ್ರೈ ಮಾಡಿದ್ರು ಕೂಡ ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ಆದಷ್ಟು ಧೈರ್ಯ ಇಲ್ದಂತ ಪ್ರಕಾಶ್ ಆ ಮನೆಯಲ್ಲಿ ಅವಳನ್ನ ಒಬ್ಬಂಟಿಯಾಗಿ ಬಿಟ್ಟು ಹೊರಟೋಗ್ತಾನೆ. ಒಬ್ಳೆ ಇದ್ದಂತ ನೀಲಾಗೆ ಮನೆಯಲ್ಲೆಲ್ಲ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯೋದಕ್ಕೆ ಶುರು ಆಗುತ್ತೆ. ಇಲ್ದಿದ್ದೆ ಸೌಂಡ್ಸ್ ಆಗಿರ್ಬೋದು ಅಥವಾ ಮೂವಿಂಗ್ಸ್ ಆಗಿರ್ಬೋದು ಇದನ್ನೆಲ್ಲ ನೋಡಿ ತುಂಬಾ ಹೆದರದಂತ ನೀಲಾ ಮಾಡಿ ಮೇಲೆ ಕೆಳಗಡೆ ಎಲ್ಲ ಕಡೆನೂ ಕೂಡ ತುಂಬಾನೇ ಓಡಾಡ್ತಾಳೆ. ಹಾಗೆ ಪ್ರಕಾಶ್ಗೆ ಫೋನ್ ಮಾಡ್ಲಿಕ್ಕೂ ಕೂಡ ಟ್ರೈ ಮಾಡ್ತಾಳೆ. ಆದರೆ ಡಿಸ್ಪ್ಲೇನಲ್ಲಿ ಅದೇ ರೀತಿಯ ಒಂದು ಹಾರರ್ ಗೋಸ್ಟಿನ ಚಿತ್ರ ಕಾಣಿಸುತ್ತೆ. ಇದರಿಂದ ನೀಲಾ ಮತ್ತು ಹೆದರ್ಕೊಳ್ತಾಳೆ. ಈ ರೀತಿ ಹೆದರ್ಕೊಳ್ತಾ ಇರುವಾಗ್ಲೇನೆ ಅವಳ ಎದುರಿಗೆ ಬಂದಂತ ಗೋಸ್ಟ್ ಸತ್ತೋಗು ಅಂತ ಹೇಳೋದಕ್ಕೆ ಶುರು ಮಾಡುತ್ತೆ. ಸೊ ಇದನ್ನ ಕೇಳಿಸ್ಕೊಂಡಂತ ನೀಲಾ ಅಲ್ಲೇ ಟೇಬಲ್ ಮೇಲೆ ಇದ್ದಂತ ಚಾಕು ತಗೊಂಡು ಅವಳಿಗೊಳೆ ಚುಚ್ಕೊಂಡು ಸತ್ತೋಗ್ತಾಳೆ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅಂತ ಬಂದಂತ ಪೊಲೀಸರು ಎಲ್ಲರೂ ಕೂಡ ಎಲ್ಲಾರ್ದು ಒಂದು ರಿಪೋರ್ಟ್ನ ತಗೊಳ್ತಾರೆ. ಹಾಗೇನೆ ಡಾಕ್ಟರ್ನ ಕೂಡ ವಿಚಾರಿಸಿದಾಗ ಈ ರೀತಿ ಒಂದು ಡಿಸೀಸ್ ಇರೋದ್ರಿಂದ ಅವಳಿಗೊಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಕೇಸನ್ನ ಕ್ಲೋಸ್ ಮಾಡ್ತಾರೆ. ನೀಲಾ ಸತ್ತೋಗಿ ತುಂಬಾ ದಿವಸ ಆದ್ರೂ ಕೂಡ ಪ್ರಕಾಶ್ ಇನ್ನೂ ಕೂಡ ನೀಲನ ನೆನಪಿಂದ ಆಚೆ ಬಂದಿರೋದೇ ಇಲ್ಲ. ಇದನ್ನೆಲ್ಲ ನೋಡ್ತಿದ್ದಂತ ಅವ್ರ ಅಮ್ಮನ್ಗಂತೂ ತುಂಬಾನೇ ಬೇಜಾರಾಗಿರುತ್ತೆ. ಹೀಗಿರುವಾಗ್ಲೇನೆ ಬಂದಂತ ಪ್ರಕಾಶ್ ಫ್ರೆಂಡ್ಸ್ ನೀಲನ ಮದುವೆ ಆಗೋಕ್ಕೂ ಮುಂಚೆನೆ ದಿಯಾ ಅನ್ನೋ ಹುಡುಗಿನ ಪ್ರೀತಿಸ್ತಾ ಇರೋದಾಗಿ ತಿಳಿಸ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಅವರಮ್ಮ ಪ್ರಕಾಶ್ ಹತ್ರ ಬಂದು ಆದಷ್ಟು ಪ್ರಕಾಶ್ಗೆ ಕನ್ವಿನ್ಸ್ ಮಾಡಿಸಿ ದಿಯಾ ಜೊತೆ ಮದುವೆ ಮಾಡಿಸಿರ್ತಾರೆ. ಇಷ್ಟೆಲ್ಲ ಪ್ರಕಾಶ್ ಹೇಳಿದ ಸ್ಟೋರಿನ ಕೇಳಿಸ್ಕೊಂಡಂತ ಪ್ರೊಫೆಸರ್ ಎಡ್ವರ್ಡ್ ಹೇಳ್ತಾರೆ, ನಾನು ಅನ್ಕೊಂಡಿದ್ದ ಪ್ರಕಾರ ನಿನ್ನ ಹೆಂಡತಿ ಸ್ಪಿರಿಟೇ ನಿನ್ನನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಹೆಂಡತಿಗೂ ಕೂಡ ಯಾವುದೋ ಒಂದು ಸ್ಪಿರಿಟ್ ಡಿಸ್ಟರ್ಬ್ ಮಾಡಿದೆ ಅಂತಂದ್ರೆ ಅದೇ ಸ್ಪಿರಿಟ್ ನಿನ್ನನ್ನು ಕೂಡ ಡಿಸ್ಟರ್ಬ್ ಮಾಡ್ತಾ ಇರೋದು. ನಾವು ನಿಮ್ಮ ಮನೆಗೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿ ಪ್ರಕಾಶ್ನ ಅಲ್ಲಿಂದ ಕಳಿಸ್ತಾರೆ. ಹಾಗೆ ನೆಕ್ಸ್ಟ್ ಡೇ ನೈಟೇನೆ ಪ್ರಕಾಶ್ ಮನೆಗೆ ಹೋದಂಥವ್ರು ಪ್ರಕಾಶ್ಗೆ ನಿದ್ರೆ ಮಾಡೋದಕ್ಕೆ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಪ್ರಕಾಶ್ ನನಗೆ ನಿದ್ರೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಡ್ವರ್ಡ್ ಇವತ್ತು ನಾವಿದ್ದೀವಿ ಅಂತಂದ್ರೆ ನಿಮಗೆ ನಿದ್ರೆ ಬರುತ್ತೆ, ಡೋರ್ ಓಪನ್ ಇಟ್ಟೆ ನಿದ್ರೆ ಮಾಡಿ ಅಂತ ಹೇಳ್ತಾರೆ. ಪ್ರಕಾಶ್ ಮಲಗದಂಥ ಟೈಮಲ್ಲಿ ಇಡೀ ಮನೇನ ಸರ್ಚ್ ಮಾಡ್ತಾರೆ. ಹಾಗೆ ಅವ್ರಿಗೆ ಕೆಲವೊಂದು ಫೈಲ್ಸ್ ಕೂಡ ಸಿಗುತ್ತೆ. ಈ ಫೈಲ್ಸ್ನೆಲ್ಲ ಚೆಕ್ ಮಾಡ್ತಿದ್ದಂಥ ಎಡ್ವರ್ಡ್ಗೂ ಕೂಡ ಶಾಕ್ ಆಗಿದೆ ಅನ್ನೋ ವಿಷಯ ನಮಗೆ ಗೊತ್ತಾಗತ್ತೆ. ಎಡ್ವರ್ಡಿಗೀಗ ಯಾಕೆ ಶಾಕ್ ಆಯಿತು ಅಂತ ಮುಂದೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಂಥ
ಅಂತ ಪ್ರಕಾಶ್ ತುಂಬಾ ಖುಷಿಯಿಂದ ಇರ್ತಾರೆ. ಹಾಗೇನೆ ನನಗೆ ಚೆನ್ನಾಗಿ ನಿದ್ರೆ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಎಡ್ವರ್ಡ್ ನಾನು ಬಂದಿದ್ದೀನಿ ಅಂತಂದ್ಮೇಲೆ ನೆಗೆಟಿವ್ ಎನರ್ಜಿ ಇಲ್ಲಿಂದ ಹೋಗಲೇಬೇಕು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ನು ಕೂಡ ನಿಮ್ಮ ಮನೆ ಸುತ್ತ ಕಟ್ಟಿದ್ದೀವಿ ಅಂತ ಹೇಳಿ ಅವ್ರ ಕೈಗೂ ಕೂಡ ಒಂದು ದಾರಾನ ಕಟ್ತಾರೆ. ಹಾಗೇನೆ ಇದು ನಿಮ್ಮ ಸೇಫ್ಟಿನ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ನಾನು ನಿಮ್ಮನ್ನ ವಾಚ್ ಮಾಡ್ತಾ ಇರ್ತೀನಿ, ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಫೋನ್ ಮಾಡಿ ಅಂತ ಕೂಡ ಹೇಳ್ತಾರೆ. ಅವರೆಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾ ಇದ್ದಂಗೆನೆ ಪ್ರಕಾಶ್ ಕೈನಲ್ಲಿ ದಾರ ಇರೋದ್ರಿಂದ ದಿಯಾ ಹೋಗೋವಾಗ ನೀನು ಆದಷ್ಟು ಬೇಗ ನಾರ್ಮಲ್ ಆದರೆ ನನ್ನನ್ನು ಹುಡ್ಕೊಂಡು ಬಾ ಅಂತ ಹೇಳಿರ್ತಾಳೆ. ಇದರಿಂದ ಪ್ರಕಾಶ್ ಹೋಗಿ ದಿಯಾನ ಕರ್ಕೊಂಡು ಬರ್ತಾನೆ. ಅವರಿಬ್ರು ಕೂಡ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ನೈಟ್ ದಿಯಾಗೆ ಕಾಲ್ ಬರುತ್ತೆ. ಆಫೀಸ್ನಲ್ಲಿ ಅವರಪ್ಪ ಕೂಡ ಇಲ್ಲದೆ ಇರೋದ್ರಿಂದ ಮೀಟಿಂಗು ಪ್ರೀಪೋನ್ ಆಗಿರೋದ್ರಿಂದ ಆದಷ್ಟು ಬೇಗ ನೀವು ಬನ್ನಿ ಅಂತ ಹೇಳಿ ಇದನ್ನ ಕೇಳಿಸ್ಕೊಂಡಂತ ದಿಯಾ ಅಷ್ಟೊತ್ನಲ್ಲೇನೆ ಹೊರಟು ಆಫೀಸಿಗೆ ಹೋಗ್ತಾ ಇರ್ತಾಳೆ. ಇದನ್ನ ನೋಡಿದಂಥ ಪ್ರಕಾಶ್ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ದಿಯಾ ಕೇಳೋದೇ ಇಲ್ಲ, ಎದ್ದು ಹೊರಟೋಗ್ತಾಳೆ ಒಂಟಿ ಮನೆಯಲ್ಲಿ. ಇವಾಗ ಪ್ರಕಾಶ್ ಒಬ್ಬನೇ ಇರ್ತಾನೆ. ಹಾಗೆ ಪ್ರಕಾಶಿಗೀಗ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯೋದಕ್ಕೆ ಶುರು ಆಗುತ್ತೆ. ಇದನ್ನ ನೋಡಿದಂಥ ಪ್ರಕಾಶ್ಗೂ ಕೂಡ ತುಂಬಾನೇ ಭಯ ಆಗುತ್ತೆ. ಅಷ್ಟೊತ್ನಲ್ಲೇನೆ ಪ್ರಕಾಶ್ ಕೂಡ ಎಡ್ವರ್ಡ್ ಮನೆಗೆ ಹೋಗ್ಲಿಕ್ಕೆ ಅಂತ ಡೋರ್ ಓಪನ್ ಮಾಡಕ್ ಹೋದಾಗ ಡೋರಿಗೆ ಸಿಗಾಕೊಂಡಂತ ಅವ್ರು ಕಟ್ಟಿದ್ದಂತ $1 ಕೆಳಗೆ ಬಿದ್ದೋಗುತ್ತೆ. ಅದ್ರ ಬಗ್ಗೆ ಲೆಕ್ಕಿಸದೆ ಸೀದಾ ಎಡ್ವರ್ಡ್ ಮನೆಗೆ ಬರ್ತಾರೆ. ಪ್ರಕಾಶ್ನ ನೋಡಿದಂತ ಎಡ್ವರ್ಡ್ ನಿಜವಾಗ್ಲೂ ನಿನ್ ಹೆಂಡತಿಗೆ ಏನ್ ನಡೀತು ಹೇಳು ಅಂತ ಕೇಳುವಾಗ ಪ್ರಕಾಶ್ ನಿಜವಾದ ಸಂಗತಿ ಏನು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಪ್ರಕಾಶ್ ಲೈಫಲ್ಲಿ ನಿಜವಾಗ್ಲೂ ಬೇಕಾಗಿರೋದು ದುಡ್ಡು, ಹೆಸರು ಹಾಗೆ ಫೇಮಸ್ ಆಗೋದು. ಇದೆಲ್ಲವುದು ಆಗಬೇಕು ಅಂತಂದ್ರೆ ಅವರ ಕಂಪ್ನಿಯ MD ಮಗಳಾಗಿರೋ ಅಂತ ದಿಯಾನ ಪ್ರೀತಿಸೋದು. ಹಾಗೆಯೇ ಅವರು ದಿಯಾಗೆ ಇಂಪ್ರೆಸ್ ಆಗೋ ರೀತಿ ಮಾಡ್ತಾರೆ. ಹಾಗೆ ದಿಯಾ ಕೂಡ ಪ್ರಕಾಶ್ ಅನ್ಕೊಂಡ ರೀತಿನೇ ಪ್ರಕಾಶನ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಪ್ರಕಾಶ್ ಕಂಡಂತ ಅಷ್ಟು ಕನ್ಸು ಕೂಡ ದಿಯಾಯಿಂದ ಈಡೇರೋದ್ರಲ್ಲಿರುತ್ತೆ. ಈ ರೀತಿ ಇರುವಾಗ್ಲೇನೆ ಪ್ರಕಾಶ್ನ ತಾಯಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರನ್ನ ಹಳ್ಳಿಗೆ ಕರ್ಕೊಂಡು ಹೋಗಿದ್ ಮಾತ್ರ ಅಲ್ಲದೆ ನೀಲಾ ಜೊತೆ ಮದ್ವೆನೂ ಮಾಡಿಸ್ತಾರೆ. ಇದೆಲ್ಲ ಸಿಟ್ಟನ್ನು ಕೂಡ ಪ್ರಕಾಶ್ ನೀಲಾ ಮೇಲೆ ತೆಗಿತಾನೆ. ಹಾಗೇನೆ ಹೇಗಾದ್ರೂ ಸರಿ ಮತ್ತೆ ದಿಯಾ ಜೊತೆ ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ನೋಡಿದ್ರೆ ದಿಯಾ ಕೂಡ ಮತ್ತೆ ಪ್ರಕಾಶ್ ಜೊತೆ ಕಾಂಟ್ಯಾಕ್ಟ್ ಆಗ್ದಾನೆ ಹೊರಟೋಗ್ಬಿಡ್ತಾಳೆ. ಸೊ ಈ ಎಲ್ಲ ಬೇಜಾರ್ನಲ್ಲಿ ಇರೋವಾಗ್ಲೇ ಹೇಗಾದ್ರೂ ಸರಿ ನೀಲಾನ ಸಾಯಿಸ್ಬೇಕು ಅಂತ ಅನ್ಕೊಳ್ತಾನೆ. ಆದ್ರೆ ಸಾಯಿಸ್ಬಿಟ್ರೆ ಎಲ್ಲಿ ಪೊಲೀಸ್ನವ್ರಿಗೆ ಸಿಗಾಕೊಳ್ತೀನೋ ಅನ್ನೋ ಭಯ ಆಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ನೀಲಾಗೆ ಡೈವರ್ಸ್ ಕೊಡೋಣ ಅಂತ ಅನ್ಕೊಂಡ್ರೆ ಅದಕ್ಕೆ ಅವ್ರ ಅಮ್ಮ ಕೂಡ ಒಪ್ಕೊಳ್ಳೋದಿಲ್ಲ. ಹೇಗಾದ್ರೂ ಸರಿ ಪ್ರಕಾಶ್ ಅವನ ಲೈಫಿಂದ ನೀಲಾನ ಹೇಗೆ ತೆಗ್ದಾಕೋದು ಅಂತ ಯೋಚಿಸ್ತಾ ಇರುವಾಗ್ಲೇ ನೀಲಾಗೆ ಏನನ್ನೇ ನೋಡಿದ್ರು ಕೂಡ ತುಂಬ ಭಯ ಪಡ್ತಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಹೇಗಾದರೂ ಸರಿ ಸ್ವಲ್ಪನೇ ನೀಲನ್ಗೆ ಭಯದ ವಿಷಯದಲ್ಲಿ ಟಾರ್ಚರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಂತವನು ಅವನೇನೆ ಮನೇಲೆಲ್ಲ ಸೌಂಡ್ ಬರೋ ರೀತಿ ಸೆಟ್ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲದೆ ವಿಡಿಯೋ ಫಿಕ್ಸ್ಚರ್ನ ಅವಳ ಮುಂದೆ ಬರೋ ರೀತಿ ಮಾಡಿ ದೆವ್ವದ ಒಂದು ಚಿತ್ರ ಕಾಣಿಸೋ ರೀತಿನೂ ಮಾಡ್ತಾಳೆ. ಇದನ್ನೆಲ್ಲ ನೋಡಿದಂಥ ನೀಲಾ ತುಂಬಾನೇ ಟಾರ್ಚರ್ ಅನುಭವಿಸೋದಕ್ಕೆ ಶುರು ಮಾಡ್ತಾಳೆ. ನೀಲಾಗೋಸ್ಕರ ಡಾಕ್ಟರ್ ಕೊಟ್ಟಂತ ಟ್ಯಾಬ್ಲೆಟ್ಸ್ ಜೊತೆಗೆ ನರ್ವ್ಸ್ ಡೌನ್ ಆಗೋವಂಥ ಟ್ಯಾಬ್ಲೆಟ್ ಕೂಡ ಸೇರಿಸಿ ಕೊಡ್ತಾ ಇರ್ತಾನೆ. ಹೇಗಾದರೂ ಸರಿ ಫಿಸಿಕಲಿ ಹಾಗೆ ಹೆಲ್ತಿ ಕೂಡ ನೀಲಾನ ಬ್ರೇಕ್ ಡೌನ್ ಮಾಡಬೇಕು ಅಂತ ಅನ್ಕೊಂಡಂತವನು ನೀಲಾಗೆ ಯಾವ್ಯಾವ ರೀತಿ ಟಾರ್ಚರ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದಂಥ ಪ್ರಕಾಶು ಪ್ರತಿ ದಿವಸನೂ ಕೂಡ ಅದನ್ನೆಲ್ಲದನ್ನು ಕೂಡ ಆನ್ಲೈನಲ್ಲಿ ತುಂಬಾನೇ ಓದ್ತಾ ಇರ್ತಾನೆ. ಹೀಗಿರುವಾಗಲೇ ಒಂದು ದಿವಸ ಅವನು ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿ ಹೊರಟಿದ್ದ ಅಂತ ಈ ಮೊದಲೇ ನಾನು ಹೇಳ್ದಂಗೆನೆ ಆಫೀಸಿಗೆ ಹೋದಂಥವನು ಕಾರನ್ನ ದೂರದಲ್ಲಿ ಪಾರ್ಕ್ ಮಾಡಿ ವಾಪಸ್ ಮನೆಗೆ ಬಂದು ನೀಲಾ ಏನೇನೆಲ್ಲ ಮಾಡ್ತಾಳೆ ಅಂತ ಕಿಟಕಿನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅಷ್ಟು ಮಾತ್ರ ಅಲ್ಲದೆ ನೀಲಾ ಚಾಕು ತಗೊಂಡು ಚುಚ್ಕೊಳ್ತಾ ಇರೋದನ್ನ ಕಿಟಕಿಯಿಂದಾನೇ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾನೆ ಸೈಕೋ ರೀತಿ. ಸೊ ಇಷ್ಟೆಲ್ಲ ವಿಷಯನೂ ಕೂಡ ಎಡ್ವರ್ಡ್ ಹತ್ರ ಹೇಳ್ಕೊಂಡಂತವನು ನನ್ನನ್ನ ಕಾಪಾಡಿ ಅಂತ ಎಡ್ವರ್ಡ್ ಹತ್ರ ಪುನಃ ಕೇಳ್ತಾ ಇರುವಾಗ ಎಡ್ವರ್ಡ್ ಹೇಳ್ತಾರೆ, ಅಂತ ಇನ್ನೋಸೆಂಟ್ ಹುಡುಗಿನ ನೀನು ಸಾಯಿಸಿದ್ಯಾ ಅಂತಂದ್ರೆ ನಿನಗೆ ಸರಿಯಾದ ಶಿಕ್ಷೆನೇ ಆಗಬೇಕು. ನೀನು ಕೇವಲ ಕೊಂದಿದ್ದು ಒಂದು ಜೀವನಲ್ಲ, ನೀಲಾ ಸಾಯೋವಾಗ ಪ್ರೆಗ್ನೆಂಟ್ ಆಗಿದ್ಲು. 2 ಜೀವಗಳ ರಿವೆಂಜ್ ನಿನ್ ಮೇಲಿದೆ ಅಂತ ಹೇಳ್ದಂಥವ್ರು ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನನ್ನು ಕಾಪಾಡೋ ಅಂತ ಶಕ್ತಿ ನನ್ನ ಕೈಲಿದ್ರೂ ಕೂಡ ಕಾಪಾಡೋದಿಲ್ಲ ಅಂತ ಹೇಳಿ ಅವನನ್ನ ಆ ಮನೆಯಿಂದ ಆಚೆ ಹಾಕ್ತಾರೆ. ಸೊ ಇದರಿಂದ ತುಂಬ ಹೆದರ್ಕೊಂಡಂತ ಪ್ರಕಾಶು ವಾಪಸ್ ಅವನ ಮನೆಗೆ ಬರ್ತಾನೆ. ನೀಲಾ ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಎಡ್ವರ್ಡ್ ಹೇಳಿದ್ದನ್ನ ಪ್ರಕಾಶ್ ಯೋಚಿಸ್ತಾನೆ ಇರೋವಾಗ ಇದ್ದಕ್ಕಿದ್ದಂಗೆ ಡೋರ್ ಲಾಕ್ ಆಗೋಗುತ್ತೆ. ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಡೋರ್ ಓಪನ್ ಆಗೋದೇ ಇಲ್ಲ. ಹಾಗೇನೆ ತುಂಬಾನೇ ಸೌಂಡ್ಸ್ ಎಲ್ಲ ಬರೋದಕ್ಕೆ ಶುರು ಆಗುತ್ತೆ. ಇದರಿಂದ ಎದುರುಕೊಂಡಂತ ಪ್ರಕಾಶ್ ಮನೆಯೆಲ್ಲ ಓಡಾಡೋದಕ್ಕೆ ಶುರು ಮಾಡ್ತಾನೆ. ಈ ರೀತಿ ಮೆಂಟಲಿ ಫಿಸಿಕಲಿ ತುಂಬಾನೇ ಟಾರ್ಚರ್ ಅನುಭವಿಸಿದಂತ ಪ್ರಕಾಶ್ ಫೈನಲಿ ಸ್ಯೂಸೈಡ್ ಮಾಡ್ಕೊಳ್ಬೇಕು ಅಂತ ಚಾಕು ತಗೊಳ್ಳಿಕ್ಕೆ ಅಂತ ಹೋಗ್ತಾನೆ. ಚಾಕು ಕೂಡ ಅವನ ಕಣ್ಣೆದುರುಗಡೆ ಓಡಾಡೋದಕ್ಕೆ ಶುರು ಆಗುತ್ತೆ. ಇದರಿಂದ ಪಕ್ಕದಲ್ಲಿದ್ದಂತ ಒಂದು ಗ್ಲಾಸ್ ಬಾಟಲ್
ಬಾಟಲ್ನ ತಗೊಂಡು ಅವನ ಕೈನ ಕುಯ್ಕೊಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಮೆಡಿಕಲ್ ಕಾಲೇಜ್ನ ತೋರಿಸ್ತಾರೆ. ಸೊ ಅಲ್ಲಿರುವಂಥ ಪ್ರೊಫೆಸರ್ ಹತ್ರ ಬಂದಂಥ ಕೆಲವೊಂದು ಸ್ಟೂಡೆಂಟ್ಸ್ಗಳು ಬೇರೊಂದು ಕೇಸ್ಗಳ ಬಗ್ಗೆ ಮಾತಾಡ್ತಾ ಹಾಗೇನೆ ಪ್ರಕಾಶ್ ಕೇಸ್ ಬಗ್ಗೆನೂ ಕೇಳ್ತಾರೆ. ಸೊ ಅಲ್ಲಿರುವಂಥ ಪ್ರೊಫೆಸರ್ ಹೇಳೋದು ಏನು ಅಂತಂದರೆ 2 ತಿಂಗಳು ಮುಂಚೆ ಅವನು ಈ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆಯೇ ಪ್ರಕಾಶಿಗೆ ಹೆದರಿಕೆಯಿಂದ ತುಂಬಾ ಫೋಬಿಯಸ್ ಅಟ್ಯಾಕ್ ಆಗಿರೋದ್ರಿಂದ ಅವನು ಇದುವರೆಗೂ 12 ಸಲ ಸ್ಯೂಸೈಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದಾನೆ. ಇದರಿಂದ ಅವನ ಕೈ ಮತ್ತು ಕಾಲುಗಳನ್ನು ಕಟ್ಟಾಕಿದ್ದಾರೆ ಅನ್ನೋ ವಿಷಯ ಸ್ಟೂಡೆಂಟ್ಸಿಗೆ ಹೇಳ್ತಾರೆ. ಹಾಗೆ ಈಗ ಪ್ರಕಾಶನ ತೋರಿಸ್ತಾರೆ ನಮ್ಗೆಲ್ರಿಗೂ ಕೂಡ. ಪ್ರಕಾಶ್ ಏನು ಮಾಡೋಕ್ಕಾಗದಿರೋ ಅಂಥ ಪರಿಸ್ಥಿತಿನಲ್ಲಿ ಇರ್ತಾನೆ. ಸ್ಯೂಸೈಡ್ ಮಾಡ್ಕೊಳ್ಬೇಕು ಅಂದರೂ ಕೂಡ ಅವನನ್ನು ಕಟ್ಟಾಕಿರೋದ್ರಿಂದ ಅದಾಗ್ತಾ ಇರೋದಿಲ್ಲ. ಅವನ ಹೆಂಡತಿಗೆ ಕೊಟ್ಟಿದ್ದ ಟಾರ್ಚರ್ಗಿಂತನೂ ಕೂಡ 10ರಷ್ಟು ಟಾರ್ಚರ್ನ ಇವಾಗ ಪ್ರಕಾಶ್ ಅನುಭವಿಸ್ತಾ ಇರ್ತಾನೆ. ಹಾಗೆ ಒಂದು ರೀತಿ ಹುಚ್ಚಂತರ ಆಗಿರ್ತಾನೆ. ಪ್ರಕಾಶ್ ಈ ರೀತಿ ಆಗಿರೋದನ್ನ ಅವರಮ್ಮ ತುಂಬಾನೇ ದುಃಖ ಅನುಭವಿಸ್ತಾ ಇರ್ತಾರೆ. ಹಾಗೆ ಈಗ ನಮಗೆ ಇನ್ನೊಂದ್ಸಲ ಎಡ್ವರ್ಡ್ನ ತೋರಿಸ್ತಾರೆ. ಎಡ್ವರ್ಡ್ ಹೇಳೋದೇನು ಅಂತಂದ್ರೆ ಪ್ರಕಾಶ್ ಮನೆಗೆ ಕಾಲಿಟ್ಟಂತ ಮೊದಲನೇ ದಿನನೇ ಎಡ್ವರ್ಡ್ ಅವ್ರಿಗೆ ಸೆನ್ಸ್ ಆಗಿರತ್ತೆ ಪ್ರಕಾಶ್ ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇಲ್ಲ ಅನ್ನೋದು. ಹಾಗೇನೆ ಪ್ರಕಾಶ್ ಮನೆನ ಸರ್ಚ್ ಮಾಡಿದಂಥ ಇವ್ರಿಗೆ ಪ್ರಕಾಶ್ ಮಾಡಿದಂಥ ಅಷ್ಟು ಮೋಸನೂ ಕೂಡ ಗೊತ್ತಾಗಿರತ್ತೆ. ಹಾಗೆಯೇ ಪ್ರಕಾಶ್ ನೀಲಾನ ಭಯಪಡಿಸೋದಕ್ಕೋಸ್ಕರ ಓದಿದಂಥ ಆರ್ಟಿಕಲ್ಸು ಹಾಗೆಯೇ ನೀಲಾನ ಭಯಪಡಿಸೋಕ್ಕೋಸ್ಕರ ಕೆಲವೊಂದು ಕೇಳಿಸ್ಕೊಂಡಂಥ ಆಡಿಯೋಗಳು ಕೂಡ ಈಗ ಪ್ರಕಾಶಿಗೆ ಭಯ ಹುಟ್ಟಿಸಿರ್ತವೆ. ಯಾಕೆ ಅಂತಂದರೆ ಅಷ್ಟರ ಮಟ್ಟಿಗೆ ಪ್ರಕಾಶ್ ಆ ಒಂದು ಆರ್ಟಿಕಲ್ಸ್ ವಿಡಿಯೋಸ್ ಹಾಗೆಯೇ ಆ ಒಂದು ಆಡಿಯೋಸಲ್ಲಿ ಮುಳುಗೋಗಿರ್ತಾನೆ. ಯಾವಾಗ ಪ್ರಕಾಶಿಂದಾನೇ ನೀಲ ಸತ್ತಿದ ಮಾತ್ರ ಅಲ್ದೇ ಈ ಎಲ್ಲ ವಿಷಯನೂ ಕೂಡ ಎಡ್ವರ್ಡ್ ಹತ್ರ ಹೇಳ್ಕೊಳ್ಳೋವಾಗ ನೀಲ ಹಾಗೆ ಅವಳಿಗೆ ಹುಡ್ತಾ ಇದ್ದ ಮಗು ನಿನ್ ಮೇಲೆ ರಿವೆಂಜ್ ತೀರಿಸ್ಕೊಳ್ಳುತ್ತೆ ಅಂತ ಅಂದ್ರು. ಇದೆಲ್ಲವೂ ಕೂಡ ಪ್ರಕಾಶ್ನ ಸುಪ್ತ ಮನಸ್ಸಿನಲ್ಲಿದ್ದಂಥದ್ದು ಪ್ರಕಾಶ್ ಕಣ್ಣೆದ್ರಿಗೇನೆ ಬರೋದಕ್ಕೆ ಶುರು ಆಗುತ್ತೆ. ಹಾಗೇನೆ ಇದೆಲ್ಲವೂ ಕೂಡ ಅವನಿಗೆ ತುಂಬಾನೇ ಎದುರಿಸೋದಕ್ಕೆ ಶುರು ಆಗುತ್ತೆ. ಇಲ್ಲದೆ ಇರೋದು ಕೂಡ ಇದೆ ಅನ್ನೋ ರೀತಿ ಪ್ರಕಾಶ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿರ್ತಾನೆ. ನೀಲಾಗೆ ನಡೆದಿದ್ದೆಲ್ಲ ಪ್ರಕಾಶ್ ಕ್ರಿಯೇಟ್ ಮಾಡಿರೋದಾಗಿರತ್ತೆ. ಅದೇ ಪ್ರಕಾಶಿಗೆ ನಡೆದಿದ್ದು ಮಾತ್ರ ಅವನು ಮಾಡ್ಕೊಳ್ತಿದ್ದಂಥ ಇಮ್ಯಾಜಿನೇಷನ್ನಿನ ಹೆಲ್ಯುಸಿನೇಷನ್ ಆಗಿರತ್ತೆ. ಕೊನೆಯಲ್ಲಿ ಪ್ರೊಫೆಸರ್ ಎಡ್ವರ್ಡ್ ಹೇಳೋದೇನು ಅಂತಂದರೆ ಅವನಿಗೊಂದು ಸತ್ತೋದ್ರೆ ಅದು ಸಾಧಾರಣವಾಗಿರತ್ತೆ. ಆದರೆ ಈಗ ನೀಲ ಕೊಡ್ತಾ ಇರೋ ಅಂಥ ದೊಡ್ಡ ಪನಿಷ್ಮೆಂಟು ಪ್ರತಿ ದಿವಸ ಪ್ರತಿ ಕ್ಷಣ ಪ್ರತಿ ನಿಮಿಷನೂ ಕೂಡ ಹೆದರುತ್ತಿರುವಂಥ ಪ್ರಕಾಶ್ ನರಕ ಅಂದರೆ ಏನು ಅನ್ನೋದನ್ನ ಅನುಭವಿಸ್ತಾ ಇದ್ದಾನೆ. ಇದು ನೀಲ ಕೊಟ್ಟಂಥ ದೊಡ್ಡ ಪನಿಷ್ಮೆಂಟು. ಇವು ಡಿಸರ್ವ್ ಇಟ್ ಪ್ರಕಾಶ್ ಅಂತ ಎಡ್ವರ್ಡ್ ಹೇಳ್ತಾರೆ. ಈಗ ನಮಗೆಲ್ರಿಗೂ ಕೂಡ ಪುನಃ ಪ್ರಕಾಶ್ನ ತೋರಿಸ್ತಾರೆ. ಪ್ರಕಾಶ್ ಈಗಲೂ ಕೂಡ ತುಂಬಾ ಕಿರ್ಚಾಡ್ತಾ ಇರ್ತಾನೆ ಭಯದಿಂದ. ಸೊ ಇಲ್ಲಿಗೆ ಮೂವಿ ಮುಗ್ದಿದೆ. ಮೂವಿ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತು? ಮಾಡಿದುಣ್ಣೋ ಮಾರಾಯ ಅಂತ ಅನ್ಸಿರ್ಬೋದಲ್ವಾ? ಸೊ ನಾವು ಬೇರೆಯವ್ರಿಗೆ ಕೆಟ್ಟೋದನ್ನ ಮಾಡೋಕ್ಕೋದ್ರೆ ನಮಗೂ ಕೂಡ ವಾಪಸ್ ಅದೇ ಬರುತ್ತೆ. ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಸೊ ಮೂವಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ವಿತ್ ಸ್ಮೈಲ್ ಒಂದು ಲೈಕ್ ಮಾಡಿ, ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಥದ್ದೇ ಒಂದು ಮಿಸ್ಟೀರಿಯಸ್ ಥ್ರಿಲ್ಲರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.